ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ನಿಧಿಗಾಗಿ ಕಳ್ಳತನ ಮಾಡೋರ ಸಂಖ್ಯೆ ಜಾಸ್ತಿ ಆಯ್ತಾ ಅನ್ನೋ ಪ್ರಶ್ನೆ. ಸೂಡಿ ಜೋಡು ಕಳಸ ದೇವಸ್ಥಾನದಲ್ಲಿ ಕಳ್ಳತನ ಆಗಿದೆ ಅನ್ನುವಂತಹ ಆರೋಪ ಕೇಳಿಬಂದಿದೆ. ಗದಗ ಜಿಲ್ಲೆಯ ಗಜೇಂದ್ರಗಡ ತಾಲೂಕಿನ ಸೂಡಿ ಗ್ರಾಮದ ದೇವಸ್ಥಾನ 12ನೇ ಶತಮಾನದ ಐತಿಹಾಸಿಕ ದೇವಸ್ಥಾನದಲ್ಲಿ ನಿಧಿಗಾಗಿ ಕಳ್ಳತನ ಆದಂತಹ ಡೀಟೇಲ್ ಸಿಗ್ತಾ ಇದೆ. ಇನ್ಫ್ಯಾಕ್ಟ್ 15 ದಿನದ ಹಿಂದೆಯೇ ನಿಧಿ ಕಳ್ಳತನ ಆಗಿರೋ ಶಂಕೆ ಇದೆ. ತಡವಾಗಿ ಬೆಳಕಿಗೆ ಬಂದಿದೆ. ದೇವರ ವಿಗ್ರಹ ನಾಪತ್ತೆಯಾಗಿದೆ. ನಿಧಿ ಕಳ್ಳರ ಕೃತ್ಯನೇ ಇದು ಅನ್ನುವಂತಹ ಆರೋಪವನ್ನ ನಾಗರಿಕರು ಮಾಡ್ತಾ ಇದ್ದಾರೆ. ಇದೇ ಪ್ರಾಬ್ಲಮ್ ಲಕ್ಕುಂಡಿಲಿ ಏನು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದಾರೆ, ದೇವಸ್ಥಾನಗಳಿಗೆ ಭದ್ರತೆ ಇಲ್ಲದಂತಾಗಿದೆಯಲ್ಲ, ಇದೇ ಪ್ರಾಬ್ಲಮ್ಮು ಹಂಪಿ ವಿಜಯನಗರದಲ್ಲೂ ಕೂಡ ಆಗ್ತಾ ಇತ್ತು. ನಂತರ ಅಲ್ಲಿ ಎಚ್ಚೆತ್ತುಕೊಂಡು ಭದ್ರತೆ ವ್ಯವಸ್ಥೆಯನ್ನು ಕೊಟ್ಟರು. ಈಗಲೂ ಅಲ್ಲಿ ಮಾಡ್ತಾರೆ. ಈಗ ಅದು ಆ ಸರಣಿ ಗದಗ್ನಲ್ಲೂ ಕೂಡ ಕಂಟಿನ್ಯೂ ಆಗಿದೆ. ಎಲ್ಲಂದರಲ್ಲೂ ನಿಧಿ ಕಳ್ಳರ ಹಾವಳಿ ಹೆಚ್ಚಾಗಿದೆ. ದೇವಸ್ಥಾನಗಳನ್ನು ಸಹ ನಿಧಿ ಕಳ್ಳರು ಬಿಡ್ತಲ್ಲ, ಅಲ್ಲಿರುವಂತಹ ದೇವರುಗಳನ್ನು ಬೇರೆ ಕಡೆ ಎತ್ತಿ ಹಾಕಿ ಆ ಒಂದು ಸ್ಥಳದಲ್ಲಿ ನಿಧಿ ಹುಡುಕಾಟವನ್ನು ಕೂಡ ಮಾಡಿರುವಂಥದ್ದು ದೃಶ್ಯವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಮ್ಮ ಒಂದು ಹಿಂಭಾಗದಲ್ಲಿ ನೋಡ್ತಿರ್ಬೋದು. ನಾವೀಗ ಗದಗ ಜಿಲ್ಲೆಯ ಗಜೇಂದ್ರಗಡ ತಾಲೂಕಿನ ಒಂದು ಸೂಡಿ ಗ್ರಾಮದಲ್ಲಿದ್ದೀವಿ. ಇದು ಐತಿಹಾಸಿಕ ದೇವಸ್ಥಾನ. ಇದು ಜೋಡು ಗೋಪುರದ ದೇವಸ್ಥಾನ ಅಂತಲೂ ಕೊಡ್ತಾರೆ. ಜೊತೆಗೆ ಇದಕ್ಕೆ ನಾಗೇಶ್ವರ ದೇವಸ್ಥಾನ ಅಂತಲೂ ಕೂಡ ಕರೀತಾರೆ. ತುಂಬಾ ಸುಂದರವಾದ ಕೆತ್ತನೆ ಉಳ್ಳಂತಹ ಈ ಒಂದು ದೇವಸ್ಥಾನ ಇದು 11ನೇ ಶತಮಾನದ ದೇವಸ್ಥಾನ ಅಂತಾರೆ. ಇದು ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣವಾದಂತಹ ಈ ಒಂದು ದೇವಸ್ಥಾನ ಹೇಗಿದೆ ಅನ್ನುವಂಥದ್ದನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಸಾಕಷ್ಟು ಶಿಲ್ಪಕಲೆಯನ್ನು ಹೊಂದಿರುವಂತಹ ಈ ದೇವಸ್ಥಾನದಲ್ಲಿ ಅನೇಕ ಶಾಸನಗಳನ್ನು ಸಹ ಕೆತ್ತಿರುವಂಥದ್ದು ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ಈ ಒಂದು 11ನೇ ಶತಮಾನದಲ್ಲಿ ಆಳಿದಂತಹ ಅರಸರ ಮಗಳಾದಂತಹ ಕಲ್ಯಾಣ ಚಾಲುಕ್ಯರ ಅರಸರ ಮಗಳಾದಂತಹ ಅಕ್ಕಾದೇವಿಯ ಆಡಳಿತದಲ್ಲಿ ಈ ಒಂದು ದೇವಸ್ಥಾನವನ್ನು ಕಟ್ಟಿರುವಂಥದ್ದು. ಇದಕ್ಕೆ ವಿಶ್ವವಿದ್ಯಾಲಯ ಅಂತ, ಶಿಲ್ಪಕಲೆಯ ವಿಶ್ವವಿದ್ಯಾಲಯ ಅಂತಲೂ ಸಹ ಕರೀತಾರೆ. ಯಾಕೆ ಅಂದರೆ ಈ ಒಂದು ಶಿಲ್ಪಕಲೆ ವಿಶ್ವವಿದ್ಯಾಲಯಕ್ಕೆ ಇಲ್ಲಿ ಲಲಿತಕಲೆ, ಶಿಲ್ಪಕಲೆ, ಆಚಾರ ಸಂಹಿತೆ, ನಾಟ್ಯಶಾಸ್ತ್ರ, ಭಾಷಾ ಅಧ್ಯಯನ ಹೀಗೆ ಅನೇಕ ವಿಷಯಗಳನ್ನ ಕಲಿಸುವಂತಹ ಈ ಒಂದು ದೇವಸ್ಥಾನ ತುಂಬಾ ಸುಂದರಮಯವಾದಂಥ ದೇವಸ್ಥಾನವನ್ನು ಸಹ ನಿಧಿಗಳರು ಬಿಡ್ತಾ ಇಲ್ಲ. ಇಲ್ಲಿ ಈ ಒಂದು ಸೂಡಿ ಗ್ರಾಮದಲ್ಲಿ ಕಲ್ಯಾಣ ಚಾಲುಕ್ಯರ ಸಂದರ್ಭದಲ್ಲಿ ಇಲ್ಲಿಯೂ ಸಹ ಒಂದು ಟಂಕಶಾಲೆ ಇತ್ತು ಅನ್ನುವಂಥದ್ದು. ಹಾಗಾಗಿ ಇಲ್ಲೂ ಕೂಡ ನಾಣ್ಯಗಳನ್ನು ಮುದ್ರಣ ಮಾಡ್ತಾ ಇದ್ರು. ಇಲ್ಲಿ ಕೂಡ ಸಾಕಷ್ಟು ನಿಧಿ ಇದೆ ಅನ್ನುವಂತಹ ಮಾಹಿತಿ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಕೂಡ ಇಲ್ಲಿ ಒಂದು ನಿಧಿಯನ್ನು ಎಬ್ಬಿರುವಂಥ ದೃಶ್ಯವನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಇದು ನಂದಿ ವಿಗ್ರಹದ ಹಿಂಭಾಗದಲ್ಲಿರುವಂತಹ ನಾಗೇಶ್ವರನ ದೇವಸ್ಥಾನ. ಅದರ ಎದುರುಗಡೆ ಇರುವಂಥದ್ದು ಶಿವನ ದೇವಸ್ಥಾನದ ಮತ್ತೊಂದು ಭಾಗದಲ್ಲಿ ಒಂದು ದೇವರಿತ್ತು, ನಾಗೇಶ್ವರ ದೇವಸ್ಥಾನ. ಆ ದೇವಸ್ಥಾನವನ್ನೇ ಈಗ ನಿಧಿ ಕಳ್ಳರು ಆ ಒಂದು ದೇವಸ್ಥಾನ ತುತ್ತಾಗಿರುವಂಥದ್ದು. ಇಲ್ಲೂ ಕೂಡ ನೋಡ್ತಿರ್ಬೋದು ಈ ಒಂದು ಕೆತ್ತನೆ ಹೇಗಿದೆ ಅಂತಂದರೆ, ಈ ಒಂದು ಅದ್ಭುತವಾದಂತಹ ಕೆತ್ತನೆ ಉಳ್ಳಂತಹ ಈ ಒಂದು ದೇವಸ್ಥಾನದಲ್ಲಿ ಇಲ್ಲೂ ಕೂಡ ನಿಧಿ ಕಳ್ಳತನ ಆಗಿರುವಂತಹ ದೃಶ್ಯವನ್ನು ಕೂಡ ನಾವಿಲ್ಲಿ ತೋರಿಸ್ತಾ ಇದ್ದೀವಿ. ಇದು 2 ಗರ್ಭಗುಡಿಯನ್ನು ಒಳಗೊಂಡಿರುವಂತಹ ದ್ವಿಕುಟಾಚಲದ ಮಾದರಿಯಲ್ಲಿರುವಂಥದ್ದು. ಒಂದು ಪೂರ್ವಾಭಿಮುಖ ಗರ್ಭಗುಡಿ ಇದ್ದರೆ ಇನ್ನೊಂದು ಪಶ್ಚಿಮಾಭಿಮುಖ ಇರುವಂತಹ ಒಂದು ಗರ್ಭಗುಡಿ ಆಗಿರ್ತದೆ. ಇದು ಪಶ್ಚಿಮಾಭಿಮುಖವಾಗಿರುವಂತಹ ಗರ್ಭಗುಡಿಯ ಒಳಭಾಗದಲ್ಲಿ ಸಾಕಷ್ಟು ಸುಂದರ ಕೆತ್ತನೆ ಇದೆ. ಆ ಒಂದು ಪಶ್ಚಿಮಾಭಿಮುಖವಿರುವಂತಹ ಗುಡಿ ಒಳಗಡೆ ಆ ದೇವರಿತ್ತು. ಆ ದೇವರನ್ನೇ ಕಿತ್ತು ಹಾಕಿ ಅಲ್ಲಿರುವಂತಹ ಒಂದು ಸ್ಥಳದಲ್ಲಿ ನಿಧಿಯನ್ನು ಎಬ್ಬಿರುವಂಥದ್ದು. ನಾವು ತೋರಿಸುವಂಥದ್ದು ಇದೇ ಸ್ಥಳ. ಇದು ಈ ಒಂದು ದೇವಸ್ಥಾನದ ಮಧ್ಯಭಾಗದಲ್ಲಿ ಇಲ್ಲಿ ನಿಧಿಯನ್ನು ಹುಡುಕಾಟ ನಡೆಸಿದ್ದಾರೆ ಇಲ್ಲಿಯ ನಿಧಿ ಕಳ್ಳರು. ಯಾಕೆಂದರೆ ಇಲ್ಲಿ ಕಲ್ಯಾಣ ಚಾಲುಕ್ಯರ ಕಾಲದಲ್ಲೂ ಕೂಡ ಇಲ್ಲೊಂದು ಟಂಕಶಾಲೆ ಇತ್ತು. ಸಾಕಷ್ಟು ನಿಧಿ ಸಹ ಇಲ್ಲೂ ಇದೆ ಎನ್ನುವಂಥದ್ದು. ಏನು ಲಕ್ಕುಂಡಿ ಇದೆ, ಆ ಲಕ್ಕುಂಡಿ ಮಾದರಿಯಲ್ಲಿಯೂ ಕೂಡ ಸೂಡಿಯಲ್ಲೂ ಸಹ ಒಂದು ಟಂಕಶಾಲೆ ಇತ್ತು. ಇಲ್ಲಿ ಸಾಕಷ್ಟು ನಾಣ್ಯಗಳನ್ನ ತಯಾರು ಮಾಡ್ತಾ ಇದ್ರು. ಹಾಗಾಗಿ ಇಲ್ಲೂ ಸಾಕಷ್ಟು ಸಂಪತ್ತಿತ್ತು ಅನ್ನುವಂಥದ್ದು. ಈ ಭಾಗದಲ್ಲಿ ನೋಡ್ತಿರ್ಬೋದು, ಈ ಒಂದು ಭಾಗದಲ್ಲಿ ಸಂಪೂರ್ಣವಾಗಿ ಈ ಒಂದು ನೆಲವನ್ನು ಅಗೆದು ಇಲ್ಲಿಯ ಮಣ್ಣನ್ನು ತೆಗೆದು ಇಲ್ಲಿರುವಂಥ ದೇವರುಗಳ ವಿಗ್ರಹವನ್ನು ಬೇರೆ ಕಡೆ ಕಿತ್ತು ಹಾಕಿ ಇಲ್ಲಿ ನಿಧಿಯನ್ನು ತೆಗೆದಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಈಗ ಲಭ್ಯವಾಗಿರುವಂಥದ್ದು. ಹಾಗಾಗಿ ಈ ಒಂದು ದೇವಸ್ಥಾನವನ್ನು ಸಹ ನಿಧಿ ಕಳ್ಳರು ಬಿಡ್ತಾ ಇಲ್ಲ. ದೇವಸ್ಥಾನದ ಒಳಭಾಗದಲ್ಲೂ ಸಹ ದೇವರ ವಿಗ್ರಹಗಳನ್ನ ಕಿತ್ತಿ ಹಾಕಿ ನಿಧಿ ಕಳ್ಳತನ ಮಾಡುವಂತಹದ್ದು ಕೂಡ ಇಲ್ಲಿ ನಡೀತಾ ಇದೆ. ಇದು ಸೂಡಿ ಗ್ರಾಮದಲ್ಲಿ ಕಂಡುಬಂದಂತಹ ಜೋಡು ಕಳಸದ ಗುಡಿಯನ್ನು ಸಹ ನಿಧಿ ಕಳ್ಳರು ಬಿಡ್ತಾ ಇಲ್ಲ. ಹೀಗೆ ಈ ಒಂದು ದೇವಸ್ಥಾನದಲ್ಲೂ ಸಹ ಇಲ್ಲಿ ನಿಧಿ ಸಾಕಷ್ಟು ಇದೆ ಎನ್ನುವಂಥದ್ದು ಕೂಡ ಇಲ್ಲಿ ಹಿರಿಯರು ತಜ್ಞರು ಹೇಳುವಂಥದ್ದು. ಹಾಗಾಗಿ ಈ ನಿಧಿ ಕಳ್ಳರ ಹಾವಳಿಯಿಂದ ಈ ದೇವಸ್ಥಾನಗಳನ್ನೀಗ ರಕ್ಷಿಸಬೇಕಾದಂಥ ಅನಿವಾರ್ಯ ಸರ್ಕಾರಕ್ಕೆ ಎದುರಾಗಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ಸಂಗಮೇಶ್ ಜೊತೆ ಭೀಮನಗೌಡ ಬಿ ಪಾಟೀಲ್, ಪಬ್ಲಿಕ್ ಟಿವಿ, ಗದಗ್.